ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೊಪನೊಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮಗೆ ಈ ಹಿಂದೆ ವಿಡಿಯೋಲಿ ನಾನು ಏನ್ ಹೇಳಿದ್ದೆ ನಿಮ್ಗೆಲ್ಲ ನೆನಪಿದೆ, ಕಾಯ್ತಾ ಇದ್ದೀರಾ ನಮ್ ಪಾರ್ಟ್ 2ಗೆ. ಇದೆ ಪಾರ್ಟ್ 2. ಸೊ ಪಾರ್ಟ್ 1 ಅಲ್ಲಿ ಏನ್ ಹೇಳಿದ್ದೆ, ನೀವು ಜೀವನದಲ್ಲಿ ಯಾಕೆ ಸಂತೋಷವಾಗಿ ಇರೋಕೆ ಆಗ್ತಾ ಇಲ್ಲ, ಪ್ರಾಬ್ಲಮ್ಸ್ ಅನ್ನ ಯಾಕೆ ಅಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ, ಹೇಗ್ ಬಂದಿರುತ್ತೆ ಅಂತ ಹೇಳಿದ್ದೆ. ಒಂದು ಉದಾಹರಣೆ, ಆ ಟಿವಿಯಿಂದ ಎಲ್ಲೆಲ್ಲಿಂದ ಹೋಗಿ ಎಲ್ಲೆಲ್ಲಿಂದ ಹೋಗುತ್ತೆ, ಆತರ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೆ. ಸೊ ನಿಮ್ಗೆಲ್ಲ ಅರ್ಥ ಆಗಿದೆ. ಈಗ ಪಾರ್ಟ್ 2 ನಲ್ಲಿ ಭಾವನೆಗಳು ಹೇಗ್ ಬಂದಿದೆ, ಆ ಭಾವನೆಗಳಿಂದ ಈಗ ಜೀವನದಲ್ಲಿ ಹೇಗೆ ಸಮಸ್ಯೆಗಳು ಬಂದಿದೆ ಅನ್ನೋದು ಅರ್ಥ ಆಯ್ತಲ್ವಾ. ಈಗ ಆ ಭಾವನೆಗಳನ್ನ ಹೇಗೆ ತೆಗೆಯೋದು, ಮತ್ತು ತೆಗೆದ ಮೇಲೆ ಇನ್ನು ಮುಂದಕ್ಕೆ ಬೇರೆಯವರಿಂದ ನಮ್ಮ ಎನರ್ಜಿ ಅಫೆಕ್ಟ್ ಆಗ್ಬಾರ್ದು. ನಾವು ಪಾಸಿಟಿವ್ ಆಗಿರ್ತೀವಿ, ಬೇರೆಯವ್ರ ಎನರ್ಜೀಸ್ ಇಂದ ನಮ್ಮ ಎನರ್ಜಿ ಕಡಿಮೆ ಆಗ್ಬಾರ್ದು, ಬೇರೆಯವ್ರು ಯಾರು ನಮ್ಮನ್ನ ನೋಯಿಸ್ಬಾರ್ದು, ಇನ್ನೊಬ್ರು ನಮ್ಮಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಬರೋ ಹಾಗೆ ಮಾಡ್ಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಅದನ್ನ ತಿಳ್ಕೊಳ್ಳೋಕು ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ನನ್ನ ಕಡೆಯಿಂದ ನಾನು ಇಷ್ಟೆಲ್ಲ ಎನರ್ಜಿ ನಿಮ್ಗೆ ಕೊಡ್ತಾ ಇದ್ದೀನಿ, ನಿಮ್ಮ ಕಡೆಯಿಂದ ನನಗೆ ಆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಪ್ರೆಸ್ ಮಾಡಿ ನಿಮ್ಮ ಕಡೆಯಿಂದ ಕೂಡ ಎನರ್ಜಿ ಕೊಡಿ. ಲೈಕ್ ಮಾಡಿ ಮರಿಬೇಡಿ. ಲೈಕ್ ಮಾಡಿದಾಗ ತುಂಬಾ ಜನಕ್ಕೆ ಹೋಗಿ ರೀಚ್ ಆಗುತ್ತೆ. ಆಗ ಅವ್ರಿಗೂ ಈ ಮಾಹಿತಿ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಯಾರಿಗೋ ನಿಮಗ್ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಮಾಡಿರೋ ಆ ಫ್ರೀಕ್ವೆನ್ಸಿ ಹೈ ಆಗುತ್ತೆ, ಆ ಪುಣ್ಯ ನಿಮಗ್ ಬರುತ್ತೆ. ಸೊ ಈಗ ಟಾಪಿಕ್ ಬರ್ತೀನಿ. ನಿಮ್ಗೆ ಆ ಭಾವನೆಗಳೆಲ್ಲ ಬಂದ್ಬಿಟ್ಟಿದೆ ಈಗಾಗ್ಲೇ. ಅದು ಯಾವಾಗಿಂದ, ನಿಮ್ಮ ಚಿಕ್ಕ ವಯಸ್ಸಿಂದ ಯಾವ್ಯಾವ್ದೋ ಕಾರಣಗಳಿಂದ ನಿಮ್ಮಲ್ಲಿ ಏನೇನೋ ಭಾವನೆಗಳು ಬಂದು ಕುತ್ಕೊಂಡ್ಬಿಟ್ಟಿದೆ. ಈಗ ಅದು ನಿಮ್ಮ ಇನ್ನರ್ ಚೈಲ್ಡ್ ಅಲ್ಲಿ ಆಳವಾಗಿ ಕೂತಿದೆ. ಅದನ್ನ ಹೇಗೆ ತೆಗಿಯೋದು ಅಂದ್ರೆ, ನೀವ್ ಸುಮ್ನೆ ಹೊಪನೊಪನೋ ಹೇಳ್ಕೊಂಡ್ಬಿಟ್ರೆ ಖಂಡಿತ ತೆಗಿಯೋಕೆ ಆಗಲ್ಲ. ಮತ್ತೆ ಏನ್ ಸೊಲ್ಯೂಷನ್ ಅಂದ್ರೆ, ಹೀಲಿಂಗ್ ತಗೊಳ್ಳಿ. ಈಗ ನಾನು ಹೀಲಿಂಗ್ ಮಾಡ್ತಾ ಇದ್ದೀನಿ, ಇಂಡಿವಿಜುವಲ್ ಹೀಲಿಂಗ್ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೂಪ್ ಹೀಲಿಂಗ್ ಮಾಡ್ತಾ ಇದ್ದೀನಿ, ಮತ್ತೆ ಕೋರ್ಸ್ ಎಲ್ಲ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಕೋರ್ಸ್ ಇಷ್ಟ ಇರೋರು ಕಲಿಬಹುದು. ಬಟ್ ಹೀಲಿಂಗ್ ತಗೊಂಡಾಗ ಏನಾಗುತ್ತೆ ಅಂದ್ರೆ, ನಾವು ಈ 1 ಮಂತ್ ಹೀಲಿಂಗ್ ಮಾಡ್ತೀವಿ. 1 ಮಂತ್ ಹೀಲಿಂಗ್ ಅಲ್ಲಿ ಏನ್ ಮಾಡ್ತೀವಿ, ನಿಮ್ಮ ಈ ಜನ್ಮದ್ದೇ ಅಲ್ಲದೆ ಹಿಂದಿನ ಜನ್ಮದಿಂದಾನು ಬಂದಿದ್ರೆ ಯಾವ್ದಾದ್ರು ಕರ್ಮಗಳು, ಅದರಿಂದ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತಾ ಇದ್ರೆ ಆ ಇಮೋಷನ್ಸ್ ಅನ್ನ, ಪಾಸ್ಟ್ ಮೆಮರೀಸ್ ಅನ್ನ ಎಲ್ಲ ರಿಲೀಸ್ ಮಾಡಿಸ್. ಸೊ ಆಗೇನಾಗುತ್ತೆ, ನೀವು ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ ನಿಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋದಾಗ. ಅದೊಂದು. ಈಗ ಪಾಸ್ಟ್ ಅದೆಲ್ಲ ಆಯ್ತು, ತೆಗ್ದಿದ್ದಾಯ್ತು. ಈಗ ನೆಕ್ಸ್ಟ್ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಈ ಹೀಲಿಂಗ್ಸ್ ಬಗ್ಗೆ ವಾಟ್ಸ್ಆಪ್ ಲಿಂಕ್ ಇದೆ ಕೆಳಗೆ, ವಾಟ್ಸ್ಆಪ್ ಅಲ್ಲಿ ಬಂದು ಕೇಳಿ ಹೇಳ್ತೀನಿ. ಓಕೆನಾ. ಈಗ ಇನ್ನು ಮುಂದೆ ಜೀವನದಲ್ಲಿ ಇಲ್ಲಿವರೆಗೂ ಏನೆಲ್ಲ ಆಗೋಯ್ತೋ ಅದಾಗೋಯ್ತು, ಅದನ್ನ ನಾವು ಬದಲಾಯಿಸೋಕ್ ಆಗಲ್ವಲ್ಲ. ಹಿಂದಕ್ಕೆ ಹೋಗಿ ನಾವು ಏನೆಲ್ಲ ಆಯ್ತು ಅದನ್ನ ಬದಲಾಯಿಸೋಕ್ ಖಂಡಿತ ಆಗಲ್ಲ. ಈಗ ಮುಂದಕ್ಕೆ ಏನ್ ಮಾಡ್ಬೋದು, ಬೇರೆಯವರಿಂದ ನಮ್ಮ ಎನರ್ಜಿ ಹೇಗೆ ಅಫೆಕ್ಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ನಿಮ್ಗೆ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ಈಗಾಗ್ಲೇ ಸುಮಾರು ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ನಿಮ್ಮ ಎನರ್ಜಿ ಅಂದ್ರೆ ಏನು, ನಿಮ್ಮಲ್ಲಿ ಒಂದು ಜೀವಿಯಲ್ಲೂ, ಅದು ಜೀವಂತವಾಗಿರೋದಾಗಿರ್ಲಿ ಜೀವ ಇಲ್ಲದೆ ಇರೋದಾಗಿರ್ಲಿ, ಪ್ರತಿ ಒಂದರಲ್ಲಿನೂ ಈ ಎನರ್ಜಿ ಅನ್ನೋದಿರುತ್ತೆ, ಶಕ್ತಿ ಅನ್ನೋದಿರುತ್ತೆ. ಅದು ಕೆಲವರಲ್ಲಿ ಲೋ ಲೆವೆಲ್ ಇರುತ್ತೆ, ಕೆಲವರಲ್ಲಿ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಇದನ್ನೇ ನಾವು ಫ್ರೀಕ್ವೆನ್ಸಿ ಅಂತೀವಿ. ಯಾವ ಫ್ರೀಕ್ವೆನ್ಸಿಯಲ್ಲಿ ಇದೆ, ಲೋ ಫ್ರೀಕ್ವೆನ್ಸಿ ಇಲ್ಲ, ಹೈ ಫ್ರೀಕ್ವೆನ್ಸಿ ಇಲ್ಲ ಅನ್ನೋದು ಇದೆ. ವೈಬ್ರೇಷನ್, ಈ ಯೂನಿವರ್ಸ್ ಅಲ್ಲಿ ಫುಲ್ಲು ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿ ಯಾವ ಫ್ರೀಕ್ವೆನ್ಸಿ ಇದೆ, ಲೋ ಫ್ರೀಕ್ವೆನ್ಸಿ ಇದೆಯಾ, ಹೈ ಫ್ರೀಕ್ವೆನ್ಸಿ ಇದೆಯಾ. ಹೈ ಫ್ರೀಕ್ವೆನ್ಸಿ ಇದ್ರೆ ಎಲ್ಲ ಪಾಸಿಟಿವಿಟಿನ ಕೊಡುತ್ತೆ, ಲೋ ಫ್ರೀಕ್ವೆನ್ಸಿ ಇದ್ರೆ ಎಲ್ಲ ನೆಗೆಟಿವಿಟಿನ ಕೊಡುತ್ತೆ. ಇದು ಈಗ ಈ ಫ್ರೀಕ್ವೆನ್ಸಿ ಬೇರೆಯವರಿಂದ ಹೇಗೆ ನಮ್ಗೆ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನಿಮ್ಗೆ ತಿಳಿಸ್ತೀನಿ. ದೇವಸ್ಥಾನಕ್ಕೆ ಹೋಗಿದ ತಕ್ಷಣ, ದೇವಸ್ಥಾನ ಅಥವಾ ಚರ್ಚ್ ಅಥವಾ ಮಸೀದಿ ಯಾವ್ದಾದ್ರು ಒಂದು ಪುಣ್ಯ ಜಾಗಕ್ಕೆ ಹೋಗ್ತೀರಾ. ಅಲ್ಲಿ ಕಾಲಿಟ್ಟ ತಕ್ಷಣ ನಿಮ್ಮ ಮನ್ಸಲ್ಲಿರೋ ನೋವುಗಳು, ಕಷ್ಟಗಳು ಯಾವ್ದು ನಿಮ್ಗೆ ನೆನಪಾಗಲ್ಲ. ದೇವಸ್ಥಾನಕ್ಕೆ ಹೋಗಿ ಕಾಲಿಡ್ತಾ ಇದ್ದ ಹಾಗೇನೆ ನಿಮ್ಮ ಮೈಂಡ್ ಏನೋ ಒಂಥರ ಪ್ರಶಾಂತವಾಗಿ ಆಗ್ಬಿಡತ್ತೆ ಅಲ್ವಾ. ನೀವೇ ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್, ನಿಮ್ಗೆ ಪ್ರಶಾಂತತೆ ಬೇಕು ಅಂದ್ರೇನೆ ದೇವಸ್ಥಾನಕ್ಕೆ ಹೋಗ್ತೀರಾ. ಯಾಕೋ ಮನ್ಸೇ ಸರಿ ಇಲ್ಲ, ದೇವಸ್ಥಾನಕ್ಕಾದ್ರೂ ಹೋಗ್ ಬರೋಣ ಅಂತ ಹೋಗಿ ಸುಮ್ನೆ ಕೂಡ ಕುತ್ಕೋತೀರಾ. ಯಾಕೆ ಹಂಗಾಗತ್ತೆ, ಯಾಕೆಂದ್ರೆ ಅಲ್ಲಿ ಜಾಸ್ತಿ ಜನ ಹೋಗೋಂತ ಜಾಗ. ಎಲ್ಲರೂ ಅಲ್ಲಿ ಹೋದಾಗ ಅವ್ರ ಕಷ್ಟಗಳನ್ನ ಯಾರೂ ನೆನಪು ಮಾಡ್ಕೊಳಲ್ಲ. ದೇವ್ರನ್ನ ನೋಡ್ತಾರೆ, ದೇವ್ರನ್ನ ನೋಡಿದಾಗ ಭಕ್ತಿ ಪರವಶದಲ್ಲಿ ಇರ್ತಾರೆ.
ಅವಾಗ ಅವ್ರ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಅಲ್ಲಿ ಅಷ್ಟು ಸಾವಿರಾರು ಜನ ಬಂದು ಹೋಗುವಂತ ಜಾಗದಲ್ಲಿ ಪ್ರತಿ ಒಬ್ಬರ ಫ್ರೀಕ್ವೆನ್ಸಿ ಹೈ ಇದ್ದಾಗ ಆ ಜಾಗದ ವೈಬ್ರೇಷನ್ ಹೇಗಿರುತ್ತೆ, ಸಿಕ್ಕಾಪಟ್ಟೆ ಹೈ ಆಗಿರುತ್ತೆ. ಅದಕ್ಕೆ ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಕಾಲಿಟ್ರೇನೆ ನಮ್ಗೆ ಅಷ್ಟು ಪ್ರಶಾಂತವಾಗಿ ಅನ್ಸೋದು. ಅದೇ ಇವಾಗ ನೀವು ಇಂಡಿಯಾಲಿ ಏನೆಲ್ಲಾ ನಡೀತಿದೆ, ಮಳೆ ಬಂದಿದೆ, ಎಲ್ಲಾ ಕಡೆ ಕೊಚ್ಕೊಂಡು ಹೋಗ್ತಾ ಇದೆ, ಟಿವಿಲಿ ನ್ಯೂಸ್ ಅಲ್ಲಿ ನೋಡ್ತೀರಾ. ಇಂಡಿಯಾ ಪಾಕಿಸ್ತಾನ್ ವಾರ ಆಯ್ತು ಇತ್ತೀಚೆಗೆ, ಅದನ್ನೆಲ್ಲ ನೋಡ್ತಾ ಇದ್ದಾಗ ಏನಾಗತ್ತೆ, ನಾವು ಸುಮ್ನೆ ನೋಡಲ್ಲ, ಅದನ್ನ ನೋಡ್ಕೊಂಡು ನಾವಿಲ್ಲಿ ಯಾರನ್ನೋ ಬೈಕೊಂಡು ಅಥವಾ ಅಯ್ಯೋ ಹೆಂಗಾಗೋಯ್ತಲ್ಲ ಅಂತ ನೊಂದ್ಕೊಂಡು ಆ ತರ ಮಾಡ್ತೀವಿ ಅಲ್ವಾ. ಪ್ರತಿಯೊಬ್ರು ಏನೋ ಒಂದು ಇಮೋಷನ್ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಇವಾಗ ಪ್ರವಾಹ ಬಂದು ಕೊಚ್ಕೊಂಡು ಹೋಗ್ತಾ ಇದೆ ಅಂತ ನಾವು ಟಿವಿಲಿ ನೋಡ್ತಿದ್ರೆ ಎಲ್ಲರೂ ಅಯ್ಯೋ ಅಯ್ಯೋ ಎಷ್ಟೆಷ್ಟು ಪಾಪ ಜೀವ ನಷ್ಟ ಆಯ್ತು, ಎಷ್ಟು ಮನೆಗಳು ಕುಸ್ದೋಯ್ತು, ಪಾಪ ಅವರೆಲ್ಲ ಏನ್ ಮಾಡ್ತಾರೋ, ಈ ರೀತಿ ನಮ್ಮ ಭಾವನೆಗಳಿದ್ದಾಗ ಎಷ್ಟು ಜನ ನೋಡ್ತಿದ್ರ ಅಷ್ಟು ಜನ ಇದೇ ಫ್ರೀಕ್ವೆನ್ಸಿ ಇದೇ ಎನರ್ಜಿನ ಹಾಕ್ತಾ ಇದೀವಿ. ಅವಾಗ ಏನಾಗುತ್ತೆ, ಆ ನೆಗೆಟಿವಿಟಿನ ನಾವು ಈ ಪ್ರಕೃತಿಯಲ್ಲಿ ಹಾಕ್ತಾ ಇದ್ದೀವಿ, ಆ ಪ್ರಕೃತಿ ನಮಗೆ ಇನ್ನಷ್ಟು ನೆಗೆಟಿವಿಟಿನ ತಂದ್ಕೊಡುತ್ತೆ ಅಲ್ವಾ. ಸೊ ನಾವೇನ್ ಮಾಡ್ಬೇಕು, ಅಂತದನ್ನ ನೋಡಿದಾಗ ಕೂಡ ಕ್ಯಾನ್ಸಲ್ ಕ್ಯಾನ್ಸಲ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಯೂನಿವರ್ಸ್. ಅವ್ರು ಏನ್ ಪಾಪ ಕರ್ಮಗಳು ಮಾಡಿದ್ರುನು, ಅದರಿಂದ ಅವ್ರಿಗೇನಾದ್ರೂ ಈ ತರ ಪನಿಷ್ಮೆಂಟ್ ಸಿಕ್ತಿದ್ರುನು ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡು, ಅವ್ರು ಚೆನ್ನಾಗಿರೋ ಹಾಗೆ ನೋಡು, ಅವ್ರಿಗೆ ಯಾವ ನಷ್ಟ ಕೊಡ್ಬೇಡ ಅಂತ ನಾವ್ ಕೇಳ್ಕೊಂಡಾಗ, ಅವ್ರನ್ನ ಬ್ಲೆಸ್ ಮಾಡಿದಾಗ, ಅವಾಗ ನಾವ್ ಈ ಪ್ರಕೃತಿಯಲ್ಲಿ ಒಂದು ಪ್ರಶಾಂತತೆ ಅನ್ನೋ ಎನರ್ಜಿನ ಹಾಕಿರ್ತೀವಿ. ಆ ಎನರ್ಜಿಯಿಂದ ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಪ್ರಶಾಂತತೆ ಇರುತ್ತೆ. ಇದು ಈಗ ನಿಮ್ಮ ಮನೆಯಲ್ಲಿ ನೀವು ಹೋಗಿ ಕುತ್ಕೊಂಡು ಫಸ್ಟ್, ಮನೆ ಅಂದ್ರೆ ಏನು, ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಈ ತರ ಇರ್ತಾರೆ. ನೀವೇನಾದ್ರೂ ಬೇಜಾರಲ್ಲಿ ಕೂತಿದ್ದಾಗ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಮಕ್ಕಳು ಬಂದು ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡ್ರೆ ನಿಮಗೆ ಕೆಲವೊಮ್ಮೆ ಅವ್ರ ಜೊತೆ ಹೇಳ್ಕೋಬೇಕು ಅನ್ಸುತ್ತೆ ನಿಮ್ಮ ಬೇಜಾರು, ಕೆಲವೊಮ್ಮೆ ಹೇಳ್ಕೋಬಾರ್ದು ಅನ್ಸುತ್ತೆ. ಅಂದ್ರೆ ಇದ್ರ ಅರ್ಥ ಏನು, ಇವಾಗ ನಮ್ಮ ಎನರ್ಜಿ ಚೆನ್ನಾಗಿದ್ದಾಗ, ನಮ್ಮದು ಹೈ ಎನರ್ಜಿ ಇದ್ದಾಗ, ಮನೇಲಿ ಯಾರಾದ್ರೂ ಆತರ ನೊಂದ್ಕೊಂಡ್ ಕೂತಿದ್ದಾಗ ನಾವು ಹೋಗಿ ಏನಾಯ್ತು ಅಂತ ಕೇಳೋಕ್ಕಿಂತ ಮುಂಚೆ ಸುಮ್ನೆ ಪಕ್ಕದಲ್ಲಿ ಕುತ್ಕೊಂಡ್ರೇನೆ ಸಾಕು, ಅವ್ರಿಗೇನೋ ಒಂಥರಾ ಮನ್ಸಿಗೆ ಒಂಥರಾ ನೆಮ್ಮದಿ ಸಿಗುತ್ತೆ. ಎದ್ ಹೋದ್ರುನು ಬೇಡ ಕುತ್ಕೋ ಇಲ್ಲಿ ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ, ನಾವು ಮಾತಾಡದೆ ಇದ್ರೂನು. ಯಾಕಂದ್ರೆ ನಮ್ದು ಹೈ ಎನರ್ಜಿ ಇದೆಯಲ್ಲ, ಅದೇ ಅವ್ರನ್ನ ಹೀಲ್ ಮಾಡ್ತಾ ಇರುತ್ತೆ, ಅವರಲ್ಲಿರೋ ನೋವನ್ನ ಹೀಲ್ ಮಾಡ್ತಾ ಇರುತ್ತೆ. ಅದೇ ಇವಾಗ ನಿಮ್ಮ ಮಗಳು ಅಥವಾ ಮಗ ಕೂತಿರ್ತಾರೆ, ನೀವ್ ಹೋಗ್ಬಿಟ್ಟು ನಿಮ್ಮಲ್ಲೇ ಲೋ ಎನರ್ಜಿ ಇದ್ದಾಗ, ಲೋ ಫ್ರೀಕ್ವೆನ್ಸಿ ಇದ್ದಾಗ ನೀವ್ ಹೋಗ್ಬಿಟ್ಟು ಏನಾಯ್ತು ಯಾಕೆ ಬೇಜಾರಲ್ಲಿ ಇದೆಯಾ ಅಂದ್ರೆ, ಅಯ್ಯೋ ಅವಾಗಮ್ಮ ನನ್ ಬೇಜಾರ್ನಂತೆ, ನಿನ್ ಬೇರೆ ಏನ್ ಅಂತ ಸಿಡುಕ್ತಾರೆ ಅಲ್ವಾ. ಅವಾಗ ಏನಾಗುತ್ತೆ, ನಿಮ್ ಎನರ್ಜಿನೂ ಲೋ ಇದೆ, ಅವ್ರದ್ದು ಲೋ ಇದೆ, ಇಬ್ರದ್ದು ಲೋ ಎನರ್ಜಿ ಇದ್ದಾಗ ಅಲ್ಲಿ ಇನ್ನೇನಾಗುತ್ತೆ, ನೆಗೆಟಿವಿಟಿನೇ ಬರುತ್ತೆ. ಅರ್ಥ ಆಯ್ತಾ. ಸೊ ಈಗ ನಮ್ಮ ಫ್ರೀಕ್ವೆನ್ಸಿ ಹೈ ಇದ್ದಾಗ, ಯಾವಾಗ ಹೈ ಇರುತ್ತೆ ಫ್ರೀಕ್ವೆನ್ಸಿ, ನಾವು ಖುಷಿಯಾಗಿದ್ದಾಗ, ಅವಾಗ ನಮಗೆ ನಾವು ಒಂದು ಪ್ರಾಮಿಸ್ ಮಾಡ್ಕೋಬೇಕು, ನನ್ನಲ್ಲಿರೋ ಈ ಸಂತೋಷನ, ನನ್ನಲ್ಲಿರೋ ಈ ಆತ್ಮವಿಶ್ವಾಸನ ಯಾರು ಕಿತ್ಕೊಳಕ್ಕಾಗಲ್ಲ, ನನ್ನನ್ನ ಯಾರು ನೋಯ್ಸಕ್ಕೆ ಆಗಲ್ಲ, ಯಾರು ನನ್ನನ್ನ ಹರ್ಟ್ ಮಾಡಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ನಾನಾಗೆ ಹರ್ಟ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಬಿಟ್ರೆ ಯಾರು ನನ್ನನ್ನ ಹರ್ಟ್ ಮಾಡಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಅಂತ ನೀವ್ ಅನ್ಕೊಳ್ಳಿ. ಇವಾಗ ನೀವೆಲ್ಲರೂ ಸೆಲ್ಫ್ ಲವ್ ಬಗ್ಗೆ ಸುಮಾರು ನಾನು ಹೇಳಿದ್ದೀನಿ, ನೀವು ಎಲ್ಲ ಸೆಲ್ಫ್ ಲವ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀರಾ. ನಿಮ್ಮನ್ನ ನೀವು ಪ್ರೀತಿಸ್ತಾ ಇದ್ದೀರಾ ಅಂದ್ರೆ ನಿಮಗೆ ಬೇರೆಯವರು ನೋವು ಕೊಡೋಕೆ ಸಾಧ್ಯನಾ? ನೀವಾಗೆ ಆ ನೋವು ಬೇಕು ನನ್ಗೆ ಅನ್ಕೊಂಡ್ರೆ ನೀವ್ ತಗೋಬೇಕು, ಇಲ್ಲ ಅಂದ್ರೆ ಬೇಡ. ಅಂದ್ರೆ ಏನ್ ಅರ್ಥ, ಇದ್ರ ಅರ್ಥ ಏನು ಅಂದ್ರೆ, ಈಗ ನೀವೇನೋ ಒಂದು ಕೆಲ್ಸ ಮಾಡ್ತಿರ್ತೀರಿ, ಯಾರೋ ಬರ್ತಾರೆ, ಬಂದು ನಿಮ್ಗೆ ಕೋಪ ಬರೋ ಹಾಗೆ ಮಾಡ್ತಾರೆ ಅನ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಅವ್ರು ಮಾಡಿರೋ ಕೆಲ್ಸ ನಿಮ್ಗೆ ಕೋಪ ಬರ್ತಾ ಇದೆ ಅಂದ್ರೆ ನೀವು ಆ ಕೋಪನ ಬಾ ಅಂತ ಕರೀತಾ ಇದ್ದೀರಾ, ನಿಮ್ಮನ್ನ ಅಟ್ಯಾಕ್ ಮಾಡು ಅಂತ ನೀವಾಗೆ ಕರೀತಾ ಇದ್ದೀರಾ. ಈಗ ನಿಮ್ಗೆ ನೀವು ಪ್ರಾಮಿಸ್ ಮಾಡ್ಕೊಂಡ್ಬಿಟ್ರೆ ಯಾರು ನನ್ಗೆ ಕೋಪ ಬರ್ಸೋಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ, ಯಾರ್ ಏನೇ ಮಾಡಿರ್ಲಿ ಕೋಪ ಬರಲ್ಲ ನಮ್ಗೆ, ಪ್ರಶಾಂತವಾಗಿ ನಾವ್ ಅದನ್ನ ಸಾಲ್ವ್ ಮಾಡ್ತೀವಿ ಅಲ್ವಾ. ಅವಾಗ ಏನಾಗುತ್ತೆ, ನಮ್ಮ ಫ್ರೀಕ್ವೆನ್ಸಿ ಇನ್ನಷ್ಟು ಹೈ ಆಗುತ್ತೆ. ಯಾರೋ ಬರ್ತಾರೆ, ನಮ್ಗೆ ಕೋಪ ಬರೋ ತರ ಮಾಡಿದ್ರು ಪರವಾಗಿಲ್ಲ, ಅವರೆಲ್ಲ ಅದೇನ್ ಸ್ಟ್ರೆಸ್ ಇದೆಯೋ ಏನೋ,
ಆ ಸ್ಟ್ರೆಸ್ ಅನ್ನ ನನ್ ಮೇಲೆ ತೋರಿಸ್ತಾ ಇದ್ದಾರೆ. ಸೊ ನನ್ನಿಂದ ಅಟ್ಲೀಸ್ಟ್ ಅವ್ರಿಗೆ ಈ ತರ ಹೆಲ್ಪ್ ಆಯ್ತಲ್ಲ, ಅವರಲ್ಲಿರೋ ಸ್ಟ್ರೆಸ್ ಅನ್ನ ಹೊರಗೆ ಹಾಕೋ ಒಂದು ಸಹಾಯನ ನಾನ್ ಮಾಡಿದೀನಿ, ಪರವಾಗಿಲ್ಲ. ಯೂನಿವರ್ಸ್ ಪಾಪ ಅವರೆಲ್ಲ ಅದೇನ್ ಸ್ಟ್ರೆಸ್ ಇದೆಯೋ ನೋಡ್ಕೊ, ನೀನೇ ಅವ್ರನ್ನ ನೋಡ್ಕೊ, ನನಗೇನಾದ್ರೂ ಅದರಿಂದ ಅಫೆಕ್ಟ್ ಆಗಿದ್ರು ಅದನ್ನು ನೀನೇ ನೋಡ್ಕೊ ಅಂತ ಹೇಳ್ಬಿಟ್ಟು ಕ್ಷಮಿಸ್ಬಿಡಿ ಅವ್ರನ್ನ, ಅಲ್ಲಿಂದಲ್ಲೇ ಕ್ಷಮಿಸ್ಬಿಡಿ. ಈ ತರ ಪ್ರತಿ ಒಂದು ಕೆಲ್ಸಾನು, ಪ್ರತಿ ಒಂದು ಇನ್ಸಿಡೆಂಟ್ಸ್ ಅಲ್ಲೂ ನೀವ್ ಈ ತರ ಎಲ್ಲರನ್ನ ಕ್ಷಮಿಸ್ಬಿಟ್ಟು ಅವ್ರನ್ನ ಯೂನಿವರ್ಸ್ಗೆ ಒಪ್ಪಿಸ್ಬಿಟ್ಟು ನಿಮ್ ಪಾಡಿಗೆ ನೀವು ಖುಷಿಯಾಗಿ ಧೈರ್ಯವಾಗಿದ್ದಾಗ ಯಾರಾದ್ರೂ ನಿಮ್ಗೆ ಹರ್ಟ್ ಮಾಡಕ್ ಆಗತ್ತಾ? ನಿಮ್ಮಲ್ಲಿ ನೆಗೆಟಿವ್ ಇಮೋಷನ್ಸ್ ನ ಬರೋ ಹಾಗೆ ಮಾಡಕ್ ಆಗತ್ತಾ? ಖಂಡಿತ ಇಲ್ಲ. ನಿಮ್ಮ ಜೀವನದಲ್ಲಿ ಈಗ ನಿಮ್ಗೆ ಆರೋಗ್ಯದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ ಒಂದು ಸಲ ನಿಮ್ಮನ್ನ ನೀವೇ ಯೋಚನೆ ಮಾಡ್ಕೊಂಡು ನೋಡ್ಕೊಳ್ಳಿ. ಹುಟ್ಟದಾಗಿಂದ ಇದೇ ದೇಹ, ಇದೇ ದೇಹದಲ್ಲಿ ಎಷ್ಟೆಲ್ಲಾ ನೋವುಗಳು ಬಂದಿದೆ. ಆ ನೋವುಗಳಿದ್ದಾಗ್ಲೂ ಎಷ್ಟೆಲ್ಲಾ ಸಾಧನೆಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲಿವರೆಗೂ. ಇವಾಗ ಯಾಕೆ ಇದನ್ನ ನನ್ಗೆ ತಡೆಯೋಕ್ ಆಗ್ತಾ ಇಲ್ಲ? ಈ ನೋವನ್ನ ನಾನು ಯಾಕೆ ಜಾಸ್ತಿಯಾಗಿ ಮಾಡ್ಕೊಂಡು ಇದನ್ನ ನನ್ನ ತಲೆಯಲ್ಲಿ ಹಾಕೊಂಡು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾಕೆ ಓದಾಡ್ತಾ ಇದ್ದೀನಿ? ನೋ, ನಾನ್ ಹುಟ್ಟಿರೋದೇನೋ ಸಾಧನೆ ಮಾಡೋಕೆ, ಅದಕ್ಕೆ ಈ ನೋವುಗಳೆಲ್ಲ ಯಾವ್ದು ಅಡ್ಡಿ ಬರಬಾರ್ದು ಅಂತ ಹೇಳಿ ನಿಮ್ಮ ದೇಹಕ್ಕೆ ಆದೇಶ ಕೊಡಿ. ಯಾಕೆ ಇಲ್ಲಿವರೆಗೂ ಎಷ್ಟೆಲ್ಲ ಕಷ್ಟಕರವಾದ ಸಂದರ್ಭಗಳು ಬಂತು, ಅವಾಗೆಲ್ಲ ನೀನ್ ಧೈರ್ಯವಾಗಿ ನಿಂತಿದ್ಯಾ, ಇವಾಗ ಏನಾಯ್ತು ನಿನ್ಗೆ, ಕಮಾನ್ ಎದ್ದೇಳು, ಆಗುತ್ತೆ ನಿನ್ ಕೈಲಿ. ಆದೇಶ ಕೊಡಿ, ಅದು ಕೇಳಿಸ್ಕೊಳ್ಳುತ್ತೆ. ರಿಲೇಶನ್ಶಿಪ್ ಪ್ರಾಬ್ಲಮ್ ಬಂತ, ಫಸ್ಟ್ ನಿಮ್ಮಲ್ಲಿರೋ ಈಗೋ ತೆಗೆದ್ಬಿಡಿ. ಆ ಈಗೋ ಅನ್ನೋದಿದ್ರೇನೆ ಅಲ್ಲಿ ಪ್ರಾಬ್ಲಮ್ ಆಗೋದು, ನಿಮ್ಗೆ ನೆಗೆಟಿವ್ ಇಮೋಷನ್ಸ್ ಬರೋದು. ಅವರು ಒಂದು ಮಾತಂತಾರೆ, ನಿಮ್ಗದ್ರಿಂದ ನೋವಾಗತ್ತೆ, ನೀವ್ ಇನ್ನೊಂದು ಮಾತಂತೀರಾ, ಮಾತು 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 ಬೆಳೀತಾ ಹೋಗುತ್ತೆ, ಆ ಸಂಬಂಧಗಳಲ್ಲಿ ಬಿರುಕು ಬಂದ್ಬಿಡುತ್ತೆ. ಹಾಗಾಗಿ ನಿಮ್ಮಲ್ಲಿರೋ ಈಗೋ ತೆಗೆದುಬಿಡಿ. ನಿಮಗೆ ಯಾರ ಜೊತೆನಾದ್ರೂ ಜಗಳ ಆಗ್ತಾ ಇದೆ, ವಾದ ವಿವಾದ ಆಗ್ತಾ ಇದೆ ಅಂದ್ರೆ ಆ ಪರಿಸ್ಥಿತಿಯ ಜವಾಬ್ದಾರಿನ ನೀವೇ ತಗೊಳ್ಳಿ. ತಪ್ಪು ನಿಮ್ಮದಲ್ಲದೆ ಇದ್ರೂ ಪರವಾಗಿಲ್ಲ, ಜವಾಬ್ದಾರಿನ ನೀವೇ ತಗೊಂಡು ಇದು ನನ್ನಿಂದಾನೇ ಆಗಿದೆ, ಹಾಗಾಗಿ ನಾನ್ ಏನ್ ಮಾಡಿ ಈ ಪರಿಸ್ಥಿತಿನ ತಂದ್ಕೊಂಡೋ ಅದಕ್ಕೆ ನನ್ನನ್ನ ಕ್ಷಮಿಸು. ನನ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನು ಏನಾದ್ರೂ ತಪ್ಪುಗಳು ಮಾಡಿದ್ರಿ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಆ ಪರಿಸ್ಥಿತಿಗೆ ಹೇಳ್ತಾ ಇದ್ದೀರಾ. ಹೇಳ್ಬಿಟ್ಟು ಅಲ್ಲಿ ಯಾರಿದ್ರು, ಯಾರಿಂದ ನಿಮ್ಗೆ ಜಗಳ ಆಗ್ತಿದೆ, ನೋವಾಗ್ತಿದೆ, ಅವ್ರನ್ನ ಕ್ಷಮಿಸ್ಬಿಡಿ. ಯೂನಿವರ್ಸ್ಗೆ ಹೇಳ್ಬಿಡಿ. ಅವಾಗ ಬೇರೆಯವರಿಂದ ನಿಮ್ಗೆ ನೋವು ಆಗತ್ತಾ? ಇಲ್ಲ. ಅವ್ರು ಯಾವ ಮಾತಂದ್ರು ನಿಮ್ಗೆ ನೋವಾಗಲ್ಲ, ಬೇಜಾರಾಗಲ್ಲ. ಅವ್ರು ಏನಾದ್ರು ಒಂದ್ ಮಾತು ಅಂತ ಇದ್ರು ಯೂನಿವರ್ಸ್ ನೋಡ್ಕೊ. ಫಸ್ಟ್ ಆಫ್ ಆಲ್ ಆತರ ಮಾತುಗಳೆಲ್ಲ ಯಾವಾಗ ಹೇಳ್ತಾರೆ, ಆ ಎಮೋಷನ್ ನಿಮ್ಮಲ್ಲಿದ್ದಾಗ್ಲೇ. ನಿಮ್ಮಲ್ಲಿ ಯಾವ ಎಮೋಷನ್ ಇದೆ ಅದನ್ನ ರಿಲೀಸ್ ಮಾಡ್ಬಿಡಿ. ಟ್ಯಾಪಿಂಗ್ ಮಾಡ್ಕೊಳ್ಳಿ, ಟ್ಯಾಪಿಂಗ್ ಮಾಡ್ಕೊಳ್ಳಿ. ಹೀಗೆ ಟ್ಯಾಪಿಂಗ್ ನಾನು ಇನ್ನೊಂದು EFT ವಿಡಿಯೋ ಹಾಕಿದ್ನಲ್ಲ, ಅದ್ರಲ್ಲಿ ಇದೆಯಲ್ಲ ಟ್ಯಾಪಿಂಗು. ಯಾರಾದ್ರೂ ಏನಾದ್ರೂ ಒಂದು ಮಾತಂದಾಗ, ಯಾಕೆ ನಾನು ಈ ತರ ಒಂದು ಸಂದರ್ಭನ ನಾನು ಅಟ್ರಾಕ್ಟ್ ಮಾಡಿದ್ದೀನಿ, ಇವ್ರು ಯಾಕೆ ನನ್ ಮೇಲೆ ಇಷ್ಟು ಕೋಪನ ತೋರಿಸ್ತಾ ಇದ್ದಾರೆ ಅಂದ್ರೆ ನನ್ನಲ್ಲೇ ಈ ಕೋಪ ಅನ್ನೋ ಇಮೋಷನ್ ಇದೆ, ಆ ಕೋಪನ ನಾನು ರಿಲೀಸ್ ಮಾಡ್ತೀನಿ, ಇದು ನನ್ನದಲ್ಲ ಈ ಕೋಪ ಅಂತ ಹೇಳ್ಕೊಂಡು ನನ್ನಲ್ಲಿರೋ ಈ ಕೋಪನ ರಿಲೀಸ್ ಮಾಡ್ತಾ ಇದ್ದೀನಿ, ನನಗ್ ಬೇಡ ಈ ಕೋಪ, ಇದನ್ನ ರಿಲೀಸ್ ಮಾಡ್ತಾ ಇದ್ದೀನಿ, ರಿಲೀಸ್ ಕೋಪ ಅಂತ ಹೇಳಿ ಫುಲ್ಲು ಟ್ಯಾಪಿಂಗ್ ಮಾಡ್ಕೊಂಡು ರಿಲೀಸ್ ಮಾಡ್ಬಿಡಿ. ಅವಾಗ ನಿಮ್ಮಲ್ಲಿರೋ ಕೋಪ ರಿಲೀಸ್ ಆಯ್ತು ಅಂದ್ರೆ ನೀವ್ ಯಾರಿಗೂ ನಿಮ್ಮ ಸುತ್ತಮುತ್ತಲು ಇರೋರ್ಗೆ ನಿಮ್ ಮೇಲೆ ಕೋಪನೇ ಬರಲ್ಲ. ಈಗ ನಿಮ್ಗೆ ಜಾಬ್ ಸಿಗ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಹಲವಾರು ದಾರಿಗಳಿದೆ. ಅದಕ್ಕೆ ನೀವು ಬೇಜಾರಾಗಿ ಡಿಪ್ರೆಷನ್ಗೆ ಹೋಗಿ ಆತರ ಮಾಡ್ಕೊಂಡ್ಬಿಟ್ರೆ, ನೆಗೆಟಿವ್ ಇಮೋಷನ್ಸ್ಗೆ ಒಳಗಾಗ್ಬಿಟ್ರೆ ಸಿಕ್ಬಿಡುತ್ತಾ ಜಾಬು? ಇಲ್ಲ ತಾನೆ. ಜಾಬ್ ಬಗ್ಗೆ ನಿಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್ನೆಲ್ಲ ತೆಗೆದಾಕ್ಬಿಡಿ, ಪಾಸಿಟಿವ್ ಆಗಿರಿ, ಅವಾಗ ಸಿಗುತ್ತೆ. ಹಣ ಇಲ್ವಾ, ಹಣದ ಬಗ್ಗೆ ನಿಮ್ಮಲ್ಲಿ ಏನೇನ್ ನೆಗೆಟಿವಿಟಿ ಇದೆ ಅದನ್ನೆಲ್ಲ ತೆಗೆದಾಕಿ, ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಈಗ ಏನಿಲ್ಲ ಅದ್ರ ಬಗ್ಗೆ ನಿಮ್ಮಲ್ಲಿ ತುಂಬಾ ನೆಗೆಟಿವ್ ಥಾಟ್ಸ್ ಇದೆ, ಲಿಮಿಟಿಂಗ್ ಬಿಲೀಫ್ಸ್ ಇದೆ, ಅದಕ್ಕೆ ಅದು ನಿಮ್ಮ ಜೀವನಕ್ಕೆ ಬರ್ತಾ ಇಲ್ಲ. ಅದನ್ನ ಸರಿ ಮಾಡ್ಕೊಂಡ್ಬಿಡಿ. ಈ ತರ ಪ್ರತಿ ಒಂದ್ರಲ್ಲೂ ಜವಾಬ್ದಾರಿನ ನಾವೇ ತಗೊಂಡು, ನಾವೇ ಕ್ಷಮೆ ಕೇಳಿ, ನಾವೇ ಧನ್ಯವಾದಗಳನ್ನ ಹೇಳಿ ನಾವು ಪ್ರೀತಿಸಿದಾಗ ನಮ್ಮ ಫ್ರೀಕ್ವೆನ್ಸಿ ಹೈ ಆಗ್ತಾನೆ ಹೋಗುತ್ತೆ. ಈ ಕ್ಷಮೆ ಅನ್ನೋದು ತುಂಬಾನೇ ಹೈ ಫ್ರೀಕ್ವೆನ್ಸಿ ಆಗುತ್ತೆ ನಮ್ದು. ಕ್ಷಮಿಸ್ಬಿಡಿ, ಧನ್ಯವಾದಗಳನ್ನ ಹೇಳ್ಬಿಡಿ ಅಷ್ಟೇ. ಸೊ ಈ ರೀತಿ ನಿಮ್ಮ ಜೀವನದಲ್ಲಿ ಬೆಳಗ್ಗಿಂದ ರಾತ್ರಿವರೆಗೂ ಪ್ರತಿ ಒಂದು ಸಂದರ್ಭದಲ್ಲೂ ಯಾರೂ ನಿಮ್ಮನ್ನ ನೋಯ್ಸಕ್ ಆಗಲ್ಲ, ನಿಮ್ಮಲ್ಲಿ ಯಾರು ನೆಗೆಟಿವ್ ಇಮೋಷನ್ಸ್ ನ ತರೋಕೆ ಆಗಲ್ಲ ಅಂತ ನಿಮಗ್ ನೀವೇ ಶಪಥ ಮಾಡ್ಕೊಂಡ್ಬಿಟ್ರೆ
ಯಾರ್ ಬಂದು ನಿಮ್ಮನ್ನ ಏನ್ ಮಾತಂದ್ರುನು, ಯಾವುದೇ ನಿಮ್ಗೆ ಪ್ರಾಬ್ಲಮ್ ಬಂದ್ರುನು ನಿಮಗೆ ಯಾವ್ದು ನೆಗೆಟಿವ್ ಎಮೋಷನ್ ಬರಲ್ಲ. ಯಾಕಂದ್ರೆ ನನಗೆ ಬರೋದೇ ಇಲ್ಲ ಅಂತ ನಿಮಗೆ ನೀವು ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ. ಈ ರೀತಿ ಮಾಡಿದ್ರೆ ನಿಮ್ಮ ಜೀವನ ಹೇಗೆ ಬದಲಾಗತ್ತೆ ಅಲ್ವಾ? ಸೊ ಈಗ ನಿಮ್ಮಲ್ಲಿ ಏನೇನ್ ನೆಗೆಟಿವ್ ಎಮೋಷನ್ಸ್ ಇತ್ತು ಎಲ್ಲ ಆ ವಿಡಿಯೋಲಿ ಪಾರ್ಟ್ 1 ವಿಡಿಯೋಲಿ ಹಾಕಿದ್ರಿ ಅಲ್ವಾ ಕಮೆಂಟ್ಸ್ ಅಲ್ಲಿ, ಅದನ್ನೆಲ್ಲ ನೋಡಿದ್ಮೇಲೆ ಇದೆಲ್ಲ ಹೇಳ್ಬೇಕು ಅನ್ನಿಸ್ತು. ಆಕ್ಚುಲಿ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನಷ್ಟು ಇದೆ. ಇದ್ರ ಬಗ್ಗೆ ಎಲ್ಲ ನಾನು ಗ್ರೂಪ್ ಹೀಲಿಂಗ್ ಅಲ್ಲಿ ತುಂಬಾ ಹೇಳ್ತಾ ಇರ್ತೀನಿ. ಅವರಲ್ಲಂತೂ ಅದು ಎಷ್ಟು ಚೇಂಜಸ್ ಬರ್ತಾ ಇದೆಯೋ ಅವ್ರ ಜೀವನದಲ್ಲಿ, ಅವರೆಲ್ಲ ಅವ್ರ ಬದಲಾವಣೆ ಮಾಡ್ಕೋತಾ ಇದಾರೆ, ಇಡೀ ಜೀವನ ಬದಲಾಗಿ ಬರ್ತಾ ಇದೆ. ಸೊ ಆತರ, ಸೊ ಈ ತರ ಹೇಳ್ತಾ ಹೋದ್ರೆ ಇನ್ನಷ್ಟು ಇರುತ್ತೆ. ನಾನು ಓವರ್ ಆಗಿ ಹೇಳೋದೇನು ಅಂದ್ರೆ, ನಿಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್ ನೀವಾಗೆ ಬೇಕು ಅಂದ್ರೆ ಬರ್ಬೇಕು, ಇಲ್ಲ ಅಂದ್ರೆ ನೀವ್ ಪರ್ಮಿಷನ್ನೇ ಕೊಡ್ಬಾರ್ದು. ನೀವ್ ಸ್ಟ್ರಾಂಗ್ ಆಗಿರಿ. ಯಾರು ನನ್ನನ್ನ ನೋಯ್ಸಕ್ಕಾಗಲ್ಲ, ಯಾರು ನನ್ನಲ್ಲಿ ಕೋಪ ಬರ್ಸಕ್ಕಾಗಲ್ಲ, ಯಾರು ನನ್ನಲ್ಲಿ ಆತಂಕ ಬರ್ಸೋಕ್ಕಾಗಲ್ಲ. ನಾನಂತೂ ಯಾವ ಪರಿಸ್ಥಿತಿಗೂ ಸ್ಟ್ರೆಸ್ ಆಗಲ್ಲ. ನಾನ್ ಯಾವಾಗ್ಲೂ ಪಾಸಿಟಿವ್ ಆಗಿ ಇರ್ತೀನಿ ಅಂದ್ರೆ ಇರ್ತೀನಿ ಅಷ್ಟೇ ಅಂತ ನಿಮಗ್ ನೀವು ಪ್ರಾಮಿಸ್ ಮಾಡ್ಕೊಂಡು ಆ ಮಾತ್ ಮೇಲೆ ನಿಂತ್ಕೊಳ್ಳಿ. ಅಷ್ಟೇ ಸಾಕು, ಜೀವನ ಬದಲಾಗತ್ತೆ. ಇಷ್ಟ ಆಯ್ತಾ ನಿಮ್ಗೆ ಈ ಮಾಹಿತಿ? ಇಷ್ಟ ಆಗಿದ್ರೆ ಹೇಳಿ ಕಾಮೆಂಟ್ ಅಲ್ಲಿ, ನೋಡೋಣ. ಅಂಡ್ ಇದನ್ನ ಫಾಲೋ ಮಾಡಿ, ನಿಮ್ಮ ಜೀವನ ಹೇಗ್ ಬದಲಾಗತ್ತೆ ಅಂತ ಒಂದೇ ಒಂದು ವಾರದಲ್ಲೇ ಗೊತ್ತಾಗತ್ತೆ. ಒಂದೇ ಒಂದು ವಾರ ಇದನ್ನ ಫಾಲೋ ಮಾಡಿ, ನಾನು ಹೇಳಿರೋದನ್ನ. ಏನೆಲ್ಲ ಒಳ್ಳೇದಾಗ್ತಾ ಇದೆ ಬಂದು ಶೇರ್ ಮಾಡಿ ಕಾಮೆಂಟ್ ಅಲ್ಲಿ, ನೋಡೋಣ ಯಾರಿಗೆ ಏನೇನ್ ಒಳ್ಳೇದಾಯ್ತು ಅಂತ. ಓಕೆ, ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಬಾಯ್.